ತಂಗಿ ಆಗಾರ ಯಾರು ಇಲ್ಲ ನಮ್ಮ ಇಲ್ಲಿ. ವರ್ಷಿಣಿ ಇದ್ಲಪ್ಪ, ಈ ವರ್ಷಿಣಿ ತಂಗಿ ಆಗ್ಬೇಕಾಗಿತ್ತು. ಈಗ ಸೀನಪ್ಪನ ಮಗಳು ವರ್ಷಿಣಿ, ಅವಳು ತಂಗಿ ಆಗ್ಬೇಕಾಗಿತ್ತು. ಅವಳೆಲ್ಲ ಊರಿಗೆ ಹೋಗ್ಯಾಳೆ ಅನ್ಸುತ್ತೆ. ಇಲ್ಲ ಇರಕ್ಕಿಲ್ಲ, ಹಾಕ್ಲಿಕ್ಕೆ ಐತೆ. ನಾನೇ ಮಾಡ್ತೀನಿ ಬಿಡು ಲಕ್ಷ್ಮತ್ತೆ. ಹಂಗೆ ಮಾಡು, ನೀನೇ ಮಾಡಿ, ಏನು ಅದ್ರಾಕೆ ಏನೈತಿ. ನೀನು ಆರ್ತಿ ಬೆಳಗ್ಗೆ ಬಿಡ್ತೆ. ಅಷ್ಟು ದೃಷ್ಟಿ ತೆಗ್ಯಮ್ಮ. ನನಗಂತೂ ನನ್ನ ಸಾಸೇನು ನನ್ನ ಮಗನ ನೋಡಿ ಎಲ್ಲಿ ನಂದೇ ದೃಷ್ಟಿ ಬಿದ್ದುಬಿಟ್ಟೈತೆ ಅಂತ ಅನ್ನಿಸ್ತೈತಿ. ನನಗೆ ಭಾಳ ಖುಷಿ ಆಗ್ತೈತಿ. ಇಬ್ಬರಿಗೂ ಜೋಡಿ ಮಾತ್ರ ಭಾಳ ಚೆನ್ನಾಗೈತಿ. ದೃಷ್ಟಿ ತೆಗಿಬೇಕು ಕಣೆ ಸೇವಂತಿ ಫಸ್ಟು. ನೋಡಿ ಒಳಗೆ ಬರಲಿ, ಒಳಗೆ ಬಂದಮೇಲೆ ದೃಷ್ಟಿ ತೆಗಿಯೋದು. ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಿ ಅವರು ಬರಲಿ. ಫಸ್ಟ್ ಬಲ್ಗಾಲಿಗೆ ಒಳಗೆ ಬಂದಮೇಲೆ ದೃಷ್ಟಿ ತೆಗೆದು ಆಮೇಲೆ ದೇವ್ರ ಪೂಜೆ ಮಾಡಬೇಕು. ಇಲ್ಲ ದೇವ್ರ ಪೂಜೆ ಮಾಡಿದ್ಮೇಲೆ ದೃಷ್ಟಿ ತೆಗಿ. ದೇವ್ರ ಪೂಜೆನ ಮಾಡಲಿ. ಮನೆ ಒಳಗೆ ಹೋಗಿದ ತಕ್ಷಣ ದೇವ್ರ ಮನೆಯಾಗೆ ಪೂಜೆ ಮಾಡಲಿ. ಅವರಿಬ್ರು ದೇವ್ರ ಮನೆ ಪೂಜೆ ಮಾಡಿ ಕೈ ಮುಗಿದು ದೇವ್ರ ಪುಟಕ್ಕೆ ಆಮೇಲೆ ದೃಷ್ಟಿ ತೆಗಿ, ದೇವ್ರದ್ದು ಪೂರೈಸ್ಲಿ. ಸರಿ ಆಯ್ತು ಹೇಳು, ಹಂಗೆ ಮಾಡೋಣ. ಅಯ್ಯೋ 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 ಅಯ್ಯೋ, ನನಗೆ ನೋಡೋಕ್ಕಾಗ್ತಿಲ್ಲ ಕಣೆ ಅಕ್ಕ. ನನ್ನ ಕಣ್ಣಿಂದ ನೋಡೋಕ್ಕಾಗ್ತಾ ಇಲ್ಲ. ಇಂಥ ಕೆಲಸ ಮಾಡೋಕೆ ನೀನೇ ಬೇಕಾಗಿತ್ತೇನೆ. ಎಷ್ಟು ದಿನದಿಂದ ಕಾತ್ಕೊಂಡಿದ್ದೆ, ಎಷ್ಟು ದಿನದಿಂದ ಕಾತ್ಕೊಂಡಿದ್ದೆ ಇಂಥದ್ದು ಮಾಡೋಕೆ ನನಗೆ ಏನೇ ಅಲ್ಲ. ಇವಳು ನೋಡು, ನನ್ನ ಸೊಸೆನ ಕರ್ಕೊಂಡೋಗಿ ನಿನ್ನ ಮಗುಗೆ ಹೆಂಗೆ ಮದುವೆ ಮಾಡ್ಕೊಂಡೆ ನೀನು? ಹೆಂಗೆ ಮದುವೆ ಮಾಡ್ಕೊಂಡೆ? ಅತ್ತೆ ಜಗಳ ಮಾಡಬೇಡಿ. ನಾನು ಇಷ್ಟಪಟ್ಟು ಮದುವೆ ಆಗಿರೋದು ಸರಿನಾ? ನಾನು ಭಾಳ ಇಷ್ಟಪಟ್ಟು ನನ್ನ ಗೋಪಿನ ಮದುವೆ ಆಗಿರೋದು. ನಾನೇ ಕೇಳ್ಕೊಂಡು ನನ್ನ ಮದುವೆ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ಅಂತ ನಾನೇ ಕೇಳ್ಕೊಂಡಿರೋದಕ್ಕೆ ಅವ್ರು ಮದುವೆ ಮಾಡ್ಕೊಂಡವ್ರೆ. ಜಗಳ ಮಾಡಬೇಡಿ, ಸುಮ್ಮನೆ ಹೋಗ್ಬಿಡಿ. ಜಗಳ ಮಾಡಬಾರ್ದಂತೆ. ಏನೇ ನೋಡಿ, ನನಗೆ ಹೆಂಗೆ ಅನ್ನಿಸ್ತೈತೆ ಗೊತ್ತೇ ಇವಾಗ. ಇಲ್ಲೋಣ ಮಾತು ಕೊಡ್ದಂಗೆ ಆಗ್ತೈತೆ. ಅಲ್ಲ ನಿನ್ಗೇನು ಅನ್ಸಲ್ವೇ ಇಂಥದ್ದು ಮೋಸ ಮಾಡೋದಕ್ಕೆ ನನಗೆ? ಮುಂದಾಗಲೇ ಓಡೋಣ, ಮುಂದಾಗಲೇ ಬೊಗಳಬೇಕಾಗಿತ್ತು. ಮುಂದಾಗಲೇ ನಿಮ್ಮ ಅಪ್ಪ ಕರ್ಕೊಂಬಂದು ಬಿಟ್ನಲ್ಲೇ ಆವಾಗಲೇ ಹೇಳ್ಬೇಕಾಗಿತ್ತು ಕಣೆ ನೀನು. ಆವಾಗಲೇ ಹೇಳ್ಬೇಕಾಗಿತ್ತು. ಎಲ್ಲ ನಿನ್ಗೆ ಎಷ್ಟಲ್ಲ ಧೈರ್ಯ, ನಿನಗೆ ಎಷ್ಟು ಧೈರ್ಯ ನನ್ನ ಮಗಳನ್ನ ಮದುವೆ ಆಗಕ್ಕೆ? ಅಲ್ಲ ನನ್ನ ಸೊಸೆನ ಮದುವೆ ಆಗಕ್ಕೆ ನಿನ್ಗೆ ಎಷ್ಟು ಧೈರ್ಯ? ಅಲ್ಲ ನಿನ್ಗೆ ಎಷ್ಟು ಧೈರ್ಯ ಅಲ್ಲೇ ನನ್ನ ಮಗುಗೆ ಮೋಸ ಮಾಡಿ ಕರ್ಕೊಂಡು ಹೋಗಿದ್ಯಲ್ಲ? ಧೈರ್ಯ ಇರೋದಕ್ಕೆ ಮತ್ತೆ ಇವತ್ತು ಮದುವೆ ಕರ್ಕೊಂಬಂದಿರೋದು. ನೀನು ಏನಾನ ಮಾತಾಡಬೇಡ ಕಣಮ್ಮ. ಏನು ಒಬ್ರ ಬಗ್ಗೆ ಕೇವಲವಾಗಿ ಮಾತಾಡಬೇಡ. ನಿನಗೆ ಏನು ಮಾತಾಡ್ತಾ ಇದ್ದೀನಿ ಅಂತ ಫಸ್ಟ್ ತಿಳ್ಕೊಂಡು ಮಾತಾಡು. ಸುಮ್ಮನೆ ಮಾತಾಡ್ಬಿಟ್ಟಿದೀಯ ಅಂದ್ರೆ ಸರಿಯಾಗಲ್ಲ. ಮಾತಾಡ್ತೀನಿ, ಮಾತಾಡ್ದಂಗಂತ ಇರಲ್ಲ. ಮಾತಾಡ್ತೀನಿ. ಅಲ್ಲ ನೋಡಿ ಎಂಥದ್ದು ಮಾಡಿದಾಳೆ ಇವಳು. ಅಲ್ಲ ನಿಮ್ಮ ಅಪ್ಪನೇ ಕರ್ಕೊಂಬಂದಲ್ಲ, ಅವಾಗಲೇ ಹೇಳ್ಬೇಕಿಲ್ಲೇನೆ. ಇವಾಗ ಕಾರ್ಡ್ ಹೊಡ್ಸಕ್ಕೆ ಕೊಟ್ಟಿದ್ದೀನಿ, ಬಣ್ಣ ಹೊಡ್ಸಿದ್ದೀವಿ, ಮೇಲ್ದಾರಿ ದುಡ್ಡು ಕೊಟ್ಟಿದ್ದೀವಿ. ಅದೆಲ್ಲ ದುಡ್ಡು ಯಾರೇ ಕೊಡ್ತಾರೆ? ಯಾರು ಕೊಡ್ತಾರೆ ದುಡ್ಡ? ನೀನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ನೋಡು. ಇಂಥ ಮೋಸ ಮಾಡಿ ಅವಳು ಹಂಗೆ ಮಾಡಲಿ, ಇವಳು ಹಿಂಗೆ ಮಾಡ್ತಾ ಇದ್ದಾಳೆ. ಏನು ಹಂಗೆ ಮಾತಾಡ್ತಾ ಇದೀಯಾ? ಸರಿಯಾಗಿ ಮಾತಾಡು, ಸರಿಯಾಗಿ ಮಾತಾಡೇ. ಅವಳಿಗೆ ಇಷ್ಟ ಐತೆ, ಅವಳು ನಾನು ಮದುವೆ ಆಗ್ತೀನಿ ಅಂತ ಬಂದು ಕೇಳೇಳು. ನಾವು ಮದುವೆ ಮಾಡಿಸಿದ್ದೀವಿ. ಇಲ್ಲೆಲ್ಲ ನೀನು ಮಾತಾಡಬೇಡ, ಸುಮ್ಮನೆ ನೀನು ಹೋಗೋದು ಕಲಿ. ಅವಳಿಗೆ ಇಷ್ಟಪಟ್ಟಾರು ಕೊಟ್ಟೆ, ಮದುವೆ ಮಾಡಿಸಿದ್ದೀವಿ. ನಾನು ಭಾಳ ಇಷ್ಟಪಟ್ಟಿದ್ದೀನಿ ಗೋಪಿನ ಮದುವೆ ಮಾಡಿಸ್ರಿ ಅಂತ ಸೇವಂತಿ ತಗ ಬಂದು ಕೇಳವಳೆ. ಮದುವೆ ಮಾಡ್ಕೊಂಡವಳು ಸೇವಂತಿ, ಒಳ್ಳೆ ಹುಡುಗಿ ಅಂತ ಅಷ್ಟೇನೆ. ಅವಳಿಗೆ ಇಷ್ಟ ಆಗೈತೆ ಮಾಡ್ಕೊಂಡವ್ರೆ. ನೀನು ಏನು ಮಾಡ್ತೀವಿ ಮಾಡು. ನೀನು ಜಗಳ ಮಾಡೋದಾಗಲಿ ಬಾಯಿ ಮಾಡೋದಾಗಲಿ ಅದೆಲ್ಲ ಮಾಡಕ್ಕೆ ಬರಬೇಡ. ನಾನು ಮದುವೆ ಆಗೋ ಹುಡುಗಿನ ಹೆಂಗಲ್ಲ ಕರ್ಕೊಂಡೋಗಿ ಮದುವೆ ಆಗದೆ ತೆಗಿಲಿಲ್ಲ, ಅವ್ನು ನೋಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಹೆಂಗಲ್ಲ ಮದುವೆ ಆದೆ ನೀನು? ಸುಮ್ಮನಿರಪ್ಪ, ಸುಮ್ಮನಿರು. ನಾವೆಲ್ಲ ಮಾತಾಡ್ತೀವಿ, ಸುಮ್ಮನಿರು. ಸುಮ್ಮನೆ ನಿಂತ ನೀನು. ಹೋಗ್ಬೇಡ ಕಣೋ, ಹೋಗ್ಬೇಡ, ಸುಮ್ಮನಿರು, ಹೋಗ್ಬೇಡ. ದೊಡ್ಡ ಮೇಲೆ ತೆಗಿಯಲ್ಲಿ. ಹೆಂಗಲ್ಲ ಆದೆ ನೀನು? ಹೆಂಗಾದೆ? ನಾನು ಇಷ್ಟಪಟ್ಟಿರೋ ಹುಡುಗಿನ ಹೆಂಗಲ್ಲ ಮದುವೆ ಆದೆ? ಹೆಂಗ ಮದುವೆ ಆದೆ ನೀನು? ಹೆಂಗೆ ಮದುವೆ ಆದೆ? ತೆಗಿ ದೊಡ್ಡ ಮೇಲೆ ನೀನು ಕೈ ಬಿಡಿಲ್ಲ ಹೇಳ್ತೀನಿ. ನನ್ನ ಮಗ ಬಿಟ್ಟರೆ ಏನಿಲ್ಲ, ಸರಿಯಾಗಿ ಹಿಡ್ಕೊಂಡು ಹೊಡೆದು ಬಿಡ್ತಾನೆ. ಏನು ನಾವು ಬಿಡ್ತಾ ಇಲ್ಲ ಅಷ್ಟೇನೆ. ಬಿಡೆ ನೋಡೋಣ ಏನು ಮಾಡ್ತಾನೆ, ಬಿಡೆ ನೋಡೋಣ ಅದೇನು ಮಾಡ್ತಾನಂತ ನಾವು ನೋಡ್ತೀವಿ. ಇಂಥ ನಾಳೆ ಎಡ ನಿನ್ನಂತರ ಮತ್ತೆ ನಾನು ನೋಡಿ ಬಿಸಾಕಿದ್ದೀನಿ. ಇವೆಲ್ಲ ನಿನ್ನ ರೋಪೆಲ್ಲ ಬಿಟ್ಟು ಬಿಡ್ಬೇಕು. ನಮ್ತ ಎಲ್ಲ ಏನು ನಡೆಯಲ್ಲ. ಇಷ್ಟಪಟ್ಟವಳೆ ಮದುವೆ ಮಾಡ್ಕೊಂಡಿದ್ದೀವಿ ಅಷ್ಟೇನೆ. ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ಬೇಕಾದ್ರೆ ನೀನು ಕೇಳು. ಅವಳೇ ಹೇಳ್ತಾ ಇದ್ದಾಳಲ್ಲ, ಅವಳ ಬಾಯಿಗೆ ಹೇಳ್ತಾ ಇದ್ದಾಳಲ್ಲ, ನಾನು ಇಷ್ಟಪಟ್ಟಿದ್ದೆ, ನಾನು ಮದುವೆ ಆಗಿದ್ದೀನಿ ಅಂತ ಹೇಳಿ ಅವಳೇ ಹೇಳ್ತಾ ಇದ್ದಾಳಲ್ಲ. ಎಲ್ಲನ ತಂದು ಹೆಣ್ಣು ನೋಡಿ ಮದುವೆ ಮಾಡೋ ಯೋಗ್ಯತೆ ಇಲ್ಲ. ನನ್ನ ಸೊಸೆನ ಮೇಲೆ ಕಣ್ಣಾಕಿ ಕರ್ಕೊಂಡು ಮದುವೆ ಮಾಡಿಸ್ಕೊಂಬಂದವಳಿ. ಯಾಕೆ ನಿನ್ನ ಮಗು ಯಾರು ಹೆಣ್ಣು ಕೊಡ್ತಿರ್ಲಿಲ್ವೇನೆ? ಯಾಕೆ ಅಜ್ಜಪ್ಪ ವಯಸ್ಸು ಹೋಗೈತೆ, ಅವ್ನು ನೋಡಿದ್ರೆ ಹಂಗೈದಾನೆ ಅಂತ ಯಾರು ಹೆಣ್ಣು ಕೊಡ್ತಿರ್ಲಿಲ್ವೇನ? ಅದಕ್ಕೆ ನನ್ನ ಸೊಸೆನ ಕರ್ಕೊಂಡು ಹೋಗ್ಯವಳಿ. ಹೆಣ್ಣು ಸಿಗ್ದಿಲ್ಲದಕ್ಕೆ, ಹೆಣ್ಣು ತಾನು ಮದುವೆ ಮಾಡೋಕ್ಕಾಗ್ದಿಲ್ಲದಕ್ಕೆ ನನ್ನ ಸೊಸೆನ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡವಳಿ. ಅದೇ ಮತ್ತೆ ಇಂಥ ನನ್ನ ಮಕ್ಳಿಗೆ ಯಾರು ಕೊಡ್ತಾರೆ? ಅದಕ್ಕೇ ನನ್ನ ಮದುವೆ ಆಗೋ ಹುಡುಗಿನ ಮಾಡಿ ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ. ನಾನು ನೋಡ್ತಾ ಇರು, ಬೇಕಾದರೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ನೀನು ನನ್ನ ಬಿಟ್ಟು ಇವನು ಮದುವೆ ಆಗಿದೆಯಾ ಅಂದರೆ ಅದು ಹೆಂಗೆ ಖುಷಿಯಾಗಿರ್ತೀಯ ನಾನು ನೋಡ್ತೀನಿ ಕಣೆ. ನನಗೆ ಗೋಪಿ ಮೇಲೆ ನಂಬಿಕೆ ಐತೆ. ನೀನು ಹೇಳ್ಬೋದು, ನೀನು ಹೇಳೋದೆಲ್ಲ ತಲೆಗೆ ಹಾಕಮಲ್ಲ. ನಾನು ಗೋಪಿ ಅವ್ರ ಮದುವೆ ಆದರೆ ನಾನು ಚೆನ್ನಾಗಿರ್ತೀನಿ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನನ್ನ ಮದುವೆ ಆದ ನಾನೇ ಇಷ್ಟಪಟ್ಟು ನನ್ನ ಮದುವೆ ಆಗುವಂತ ನಾನೇ ಕೇಳಿಕೊಂಡು ಗೋಪಿನ ಮದುವೆ ಆಗಿರೋದು ಸರಿನಾ? ಸುಮ್ಮನೆ ಇದ್ಬಿಡು. ನೀನು ಜಾಸ್ತಿ ಎಕ್ಸ್ಟ್ರಾ ಮಾತಾಡಬೇಡ ನನ್ನ ಹತ್ರ. ನಾನು ಹಿಂಗೆ ಇವತ್ತು ಒಳ್ಳೆ ಹುಡುಗನ ಆರಿಸ್ಕೊಂಡು ಮದುವೆ ಆದೆ ಅಂತೇಳಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ. ಇವತ್ತು ನಾನು ಬೇಜಾರ ಮಾಡ್ಕೊಂಬಲ್ಲ. ನೀವು ಬಂದು ಮಾತಾಡಿದ್ರೆ ನನಗೇನು ಬೇಜಾರಾಗಲ್ಲ. ಸುಮ್ಮನೆ ಹೋಗೋದು ಕಲಿ. ಅವಳು ಇಷ್ಟಪಟ್ಟವಳೆ ಮದುವೆ ಆಗ್ಯವಳೆ ಅಷ್ಟೇನೆ. ನೀವೇನು ಮಾಡಿದ್ರು ಇಷ್ಟೇನೆ, ಮದುವೆ ಆಗೈತೆ, ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ನಿಮ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ನಿಮ್ಮ ಪಾಡಿಗೆ ನೀವು ಇಲ್ಲಿಂದ ಜಾಗ ಖಾಲಿ ಮಾಡೋದು ಒಳ್ಳೆಯದು. ಇಲ್ಲೋಣಮ್ಮ, ಸುಮ್ಕಿರು. ಇದಕ್ಕೆಲ್ಲ ನೀನೇ ಕಾರಣ.
ಅಲ್ಲ ನೀನು ಎಲ್ಲಿಂದ ಬಂದು ಇಲ್ಲಿ ಮದುವೆ ಮಾಡಿಸ್ತಾ ಇದೆಯಲ್ಲ ಇಂಥವೇ ಮಾಡೋದು ನೀನು ಈ ಊರಿನ ಹೆಣ್ಮಗಳಾಗಿ ಇಂಥವು ಮಾಡಬಾರ್ದವು. ಸ್ವಲ್ಪ ಯಾರನ್ನ ಏನು ಅಂದಾರೋ ಅಂತ ಯೋಚನೆ ಮಾಡಬೇಕು. ಅಲ್ಲ ಅವಳು ಕರ್ಕೊಂಬಂದವಳು ಕಣೆ, ಅವಳಂಗೆ ಬಂದು ಕೇಳ್ಕೊಂಡ್ರು ಅವಳು ಕರ್ಕೊಂಬಂದವಳು ಕಣೆ, ತಮ್ಮನ ಮಗಳು ಅಂತ ಕರ್ಕೊಂಬಂದವಳೆ. ಅದೇಂಗೆ ನಾವು ಮದುವೆ ಮಾಡ್ಕೊಂಬನ? ಬೇಡ, ನಾವು ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಅವಳ ಪಾಪ ಇಷ್ಟಪಟ್ಟು ಕರ್ಕೊಂಬಂದವಳೆ, ಅವಳ ಆಸೆ ಎಲ್ಲ ಯಾಕೆ ಹಿಂಗೆ ಮಾಡೋಣ ಅಂತೇಳಿ ನೀನು ಸ್ವಲ್ಪನಾದರೂ ಯೋಚನೆ ಮಾಡ್ಬೇಕು ತಾನೆ. ನೀನು ಹಂಗೆ ಹೇಳ್ಬೇಕು ತಾನೆ, ಅಂತ ಬುದ್ಧಿವಂತಿ ಆಗಿರೋಳು, ಅಂತ ನ್ಯಾಯಸ್ಥೆ ಆಗಿರೋಳು ಹಂಗೆ ಹೇಳ್ಬೇಕು ತಾನೆ. ಯಾರು ತಮ್ಮನ ಮಗಳು ಕರ್ಕೊಂಬಂದವಳು ಕಣೆ, ಹಂಗೆ ಮಾಡೋದು ಚೆನ್ನಾಗಿರಲ್ಲ ಅಂತ ಹೇಳ್ಬೇಕಾ? ಯಾರು ಹೇಳಲ್ಲ. ನೀನು ಮುಚ್ಕೊಂಡಿರು, ಜಾಸ್ತಿ ನೀನು ನನ್ನ ಹತ್ರ ಮಾತಾಡಬೇಡ ಅಷ್ಟೇ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ತೆಪ್ಪನ ಬಿದ್ದಿರತ್ಕೊಲಿ. ನೀನು ಎಷ್ಟನ ನನ್ನ ಹತ್ರ ಮಾತಾಡಿದ್ದಿ ಅಂದ್ರೆ ನಾನೇನು ಸುಮ್ಮನಿರಲ್ಲ ನೋಡಿ, ಹೇಳಿರ್ತೀನಿ. ನೀನು ನೋಡ್ಕೊಂಡು ಹೋಗು, ನೀನು ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ನೀನು ಎಷ್ಟೇ ಹಾರಾಡಿದ್ರು ಇಷ್ಟೇನೆ ಬಾಯಿ. ಅಲ್ಲ ನಮಗೆ ನೋಡಿ ಸಾಕಾದಂಗಾತು. ಅಲ್ಲ ಇವಳಿಗೆ ಏನು ಅನ್ಸಲ್ವಿ? ಏನೋ ಅನ್ಸುತ್ತಾ ಇಲ್ವೇನೆ ನಿನಗೆ? ತಾಡಿಯೇ ಒಯ್ದವ್ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಬರಲಿ ತಾಡಿಯೇ. ನಿನ್ನ ತಾಳಿ ಕಿತ್ತಕ್ಕೆ ಕರ್ಕೊಂಡು ಹೋಗ್ಲಿಲ್ಲ ನೋಡು, ಕಿತ್ತಕ್ಕೆ ಕರ್ಕೊಂಡು ಹೋಗೋದ ಚಿಕ್ಕಿ. ಇನ್ನು ಹೆಂಗ್ಸಾದ್ರೆ ಮುಟ್ಟೆ ನೋಡೋಣ, ನೀನು ಗಂಡ್ಸಾದ್ರೆ ಮುಟ್ಟ ನೋಡೋಣ. ಏನಿಲ್ಲ ನೋಡು, ಹುಡುಗಿ ಮೇಲೆ ನೀವು ಕೈ ಇಕ್ರಿ, ಆಮೇಲೆ ಮಾತಾಡ್ತೀವಿ, ಈಗ ಮಾತಾಡಲ್ಲ. ಏನು ತಿಳ್ಕೊಂಡಿದೀಯ? ಆ ಹುಡುಗಿ ಇಷ್ಟಪಟ್ಟು ಮದುವೆ ಆಗಿರೋದು. ಕೇಳು, ಯಾರನ್ನ ಕರ್ಕೊಂಬಚ್ಚ ಕರ್ಕೊಂಬ, ಮಾಡ್ತೀವಿ ನೋಡಿ, ಸರಿಯಾಗಿ ಮಾಡ್ತೀವಿ. ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ, ಸರಿಯಾಗಿ ಮಾಡೋದು. ಏನಪ್ಪ ಇದು ಹಿಂಗಾಯ್ತು, ಏನಪ್ಪ ಹಿಂಗೆ ಮಾಡಿದ್ಲಿ ಸುನಂದ ಅನ್ಕೋಬೇಕು. ನೋಡೋಣ ಕಡೆ, ನಾನು ಕಣ್ ತಪ್ಪಿಸಿ ಬಂದು ಇವನು ಮದುವೆ ಆಗಿ ನನ್ನ ಮಗನ ಬಿಟ್ಟು ಇವಳು ಅದ್ರಾಗ ಇವನು ಮದುವೆ ಆಗಿ ಅದು ಹೆಂಗೆ ನೀನು ಸುಖವಾಗಿರ್ತೀಯ ನಾನು ನೋಡ್ತೀನಿ ಕಣೆ. ಏನು ಚೆನ್ನಾಗಿರೋ ಥರ ನಾಟಕ ಮಾಡಿದ್ಲು ನಮ್ಮ ಮುಂದೆ. ಎಷ್ಟು ನಾಟಕ ಮಾಡಿದ್ಲು. ಎಂಥ ನಾಟಕ ಮಾಡೋದು ಕಲ್ತಿದ್ಯೆ? ನನ್ನ ತಗೋ ನಾಟಕ ಆಡಿ ನನ್ನ ಮಕ್ಕೆ ಮಸಿ ಬಳದು ಬಂದ್ಲಲ್ಲ, ಹಂಗೆ ನಿನ್ಗೂ ಒಂದಿನ ಮಾಡೋಗ್ತಾಳೆ ಕಣೆ. ಅವಳು ಬೋಲ್ ನಾಟಕ ಆಡ್ತಾಳೆ, ಅವಳು ಒಳ್ಳೆಯಲ್ಲ ಅವಳು. ನೋಡು, ಅತ್ತೆ ಸೊಸೆ ಇಬ್ರು ನನ್ನ ಕಣ್ಣೆದ್ರಿಗೆ ಒಯ್ದಾಡಲಿಲ್ಲ ಅಂದರೆ ಕೇಳು. ಅವಳು ಅಷ್ಟೇ ನೋಡು, ಅತ್ತೆ ತಪ್ಪು ಆಟ್ಕೊಳತ್ತೆ. ನಾನು ಆ ಮನೆ ಮದುವೆ ಆಗಿ ಹೋಗ್ಬಾರ್ದಾಗಿತ್ತು, ಮದುವೆ ಆಗಿ ಬಂದಿದ್ದೀನಿ ಅಂತ ನಮ್ಮ ಮನೆ ಬಾಗ್ಲಕ್ಕೆ ಬರ್ಬೇಕು ಅವಳು. ಹಂಗಾಗುತ್ತೆ. ಇವತ್ತು ನಮಗೆಲ್ಲನ ಹಿಂಗೆಲ್ಲ ಮಾಡಿ ಇಷ್ಟೆಲ್ಲ ಮೋಸ ಮಾಡಿ ಇವತ್ತು ಇವಳು ಹಿಂಗೆ ಮಾಡಿದಾಳೆ ಅಂತಂದರೆ ನೀನಂತೂ ಉದ್ಧಾರ ಆಗಲ್ಲ. ಬಾರೆ ಸುನಂದ ಬಾ. ಇವಳ್ತಾಗೆ ಎಷ್ಟು ಮಾತಾಡಿದ್ರು ಇಷ್ಟೇನೆ ಬಾ. ನಾವು ಏನು ಮಾಡ್ಬೇಕು ಅದನ್ನ ಮಾಡಬೇಕು. ಸುಮ್ಮನೆ ಇವ್ರತ ಮಾತಾಡೋದೇ ಬೇಡ ಬಾ ಇಲ್ಲಿ. ನಾವು ಅದೇನು ಮಾಡ್ಬೇಕು ಅದನ್ನ ಮಾಡ್ಬೇಕು ಬಾ. ಏನಾದರೂ ಮಾಡಿರಿ, ನನಗೇನು ಇನ್ಮೇಲಿಂದ ಟೆನ್ಷನ್ ಇಲ್ಲ, ಭಯ ಇಲ್ಲ, ಏನಿಲ್ಲ. ನಿಮ್ಮನ್ನು ಕಂಡ್ರೆ ನಾನು ಅವಾಗ ಭಯ ಬೀಳ್ತಾ ಇದ್ದೆ. ಏನಾಯ್ತೋ ಏನೋ ಎತ್ತ ಏನು ಮಾಡುತ್ತೋ ಏನೋ ನಮ್ಮ ಅತ್ತಿಗೆ ಗೊತ್ತಾದರೆ ಹೆಂಗೆ ಏನೋ ಅಂತ. ಈಗ ಏನು ಮಾಡೋಕ್ಕಾಗಲ್ಲ. ನಾನು ತಿರುಗಿ ಬಿದ್ದರೆ ಅಷ್ಟೇ. ನನ್ನಿನ್ನೂ ಹೆಂಗೆ ಅಂತ ನೋಡಿಲ್ಲ ಕಣತ್ತೆ. ಲಕ್ಷ ತುಂಬ ಸ್ಮೂತು, ತುಂಬ ಒಳ್ಳೆಯವಳು ಅಂತ ನೀನು ಅಂದ್ಕೊಂಡಿದ್ಯಾ. ಆದರೆ ನಂದು ಇನ್ನೊಂದು ಮುಖ ತೋರಿಸಿಲ್ಲ, ಅದು ನಿನ್ನಂಥವ್ರಿಗೆ ತೋರಿಸೋದು. ಒಳ್ಳೆಯವ್ರಿಗೆ ಒಳ್ಳೆಯವಳು, ಕೆಟ್ಟವ್ರಿಗೆ ಕೆಟ್ಟವಳು. ಒಳ್ಳೆಯವ್ರಿಗೆ ನಾನು ಒಳ್ಳೆ ಮುಖ ತೋರಿಸ್ತೀನಿ, ಕೆಟ್ಟವ್ರಿಗೆ ನಾನು ಕೆಟ್ಟ ಮುಖ ತೋರಿಸ್ತೀನಿ. ನಾನು ಇನ್ನೊಂದು ಮುಖ ನೀನು ನೋಡಿಲ್ಲ ಅಷ್ಟೇ. ನನ್ನ ಸುದ್ದಿಗೆ ಏನಾದರೂ ನೀನು ಕೆಣಕಿ ಮಾತಾಡೋದು, ನನ್ನ ಸುದ್ದಿಗೆ ಏನಾದರೂ ಬರೋದು ಅದೆಲ್ಲ ಮಾಡಿದ್ಯಾ ಅಂತಂದರೆ ನಿನಗೆ ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ನಾನು. ಟೆನ್ಷನ್ ಇಲ್ಲ ಅಂತ ಈಗ ಹೇಳ್ತೀಯ. ತಡಿ ಗೊತ್ತಾಗುತ್ತೆ ಇವನೆಂತ ನನ್ನ ಮಗ ಅಂತೇಳಿ. ನನ್ನ ಕಣ್ಣೆದ್ರಿಗೆ ನೀವಿಬ್ರು ಹಾಳಾಗಿ ಹೋಗ್ಲಿಲ್ಲ ಅಂದ್ರಿ ನೋಡು. ಅಲ್ಲ ನೋಡಿ, ಇಂಥ ಮೋಸ ಮಾಡೋಕೆ ನೀನೇ ಬೇಕಾಗಿತ್ತೇನೆ. ತಡಿಗೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಬರಲಿ. ನಿನ್ನ ಈಗಳೇ ನಾವು ಕರ್ಕೊಂಡು ಹೋಗ್ದಂಗಂತೂ ಬಿಡಲ್ಲ ಕಣಿ. ತಾಳೆ ಕಿತ್ತಾಕ್ಸಿ ಕರ್ಕೊಂಡು ಹೋಗ್ತೀವಿ. ನೀನು ಮಾಡಿ ಮಾತಾಡೆ ಅಂತ ಕೆಲಸನ ನೀನು ಮಾಡಿ ಮಾತಾಡು. ನೀನು ಇವಾಗೆಲ್ಲ ಹಿಂಗೆ ಮಾತಾಡಿದ್ಯ ಅಂದರೆ ನಾವೇನು ಸುಮ್ಮನಿರಲ್ಲ. ನೀನು ಫಸ್ಟ್ ಆ ಕೆಲಸ ಮಾಡಿ ಆಮೇಲೆ ನೀನು ಮಾತಾಡು. ನೀನು ಹೆಂಗ್ಸಾಗಿದ್ದು ಬರೀ ಬಾಯಾಗಿ ಹೇಳೋದೆಲ್ಲ ಮಾಡಿ ತೋರಿಸ್ಬೇಕು. ನೀನು ಮುಟ್ಟು ನೋಡ, ನೀನು ಹೆಂಗ್ಸಾಗಿದ್ದು ಇನ್ನೊಂದು ವಾರ ಇಲ್ಲೇ ಇರ್ತೀನಿ. ಏನು ಅನ್ಕೊಂಡಿದೀಯ? ನೀನು ಏನು ಮಾಡಿದ್ರು ನೀನು ತಿಪ್ಪಲ್ರಾಗ ಹಾಕಿದ್ರೆ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಹೋಗೋದು ಕಲಿ, ಜಾಸ್ತಿ ಮಾತಾಡ್ಬೇಡ ಅಷ್ಟೇ. ಮದುವೆ ಆಗೈತೆ ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಸುಮ್ಮನೆ ಹೋಗ್ತಾ ಇರು. ಹೆಣ್ಣು ನೋಡಿ ಮದುವೆ ಮಾಡೋಕ್ಕಾಗ್ತಿರ್ಲಿಲ್ಲೇನೆ ನೀನು? ಹೆಣ್ಣು ನೋಡಿ ಮದುವೆ ಮಾಡೋಕ್ಕಾಗ್ತಿರ್ಲಿಲ್ಲ. ಗೋಪಿ ಅಲ್ಲಿ ಕೂತ್ಕೊಳ್ರಿ, ಮರದ ಹತ್ರ ಅಲ್ಲಿ ಎಳ್ಳ ಕೂತ್ಕೊಳ್ರಿ, ನಾನು ಇಲ್ಲಿ ಮಾತಾಡ್ತೀನಿ. ನೀವು ಅಲ್ಲಿ ಕೂತ್ಕೋಗ್ರಿ, ನಿಂತ್ಕೊಂಡ್ರೆ ಎಷ್ಟೊತ್ತಾದ್ರೂ ಕಾಲು ನೋಯ್ತವೆ, ಅಲ್ಲಿ ಕೂತ್ಕೊಳ್ರಿ. ನನ್ನ ಮಗುಗೆ ಯಾರು ಹೆಣ್ಣು ಕೊಡ ಎಲ್ಲ ನೋಡಿರತ್ತಾಗೆಲ್ಲನ ಕೊಡಲ್ಲ ಅಂದವ್ರೇನು ಇವ್ನು ಇರೋ ಸ್ಟೈಲ್ಗೇನೆ. ಅದಕ್ಕೆ ಹೆಣ್ಣೆಲ್ಲೂ ಸಿಗಲಿಲ್ಲ ಅಂತೇಳಿ ನಾನು ಮದುವೆ ಆಗ ಹುಡುಗಿನ ಕರ್ಕೊಂಡು ಮದುವೆ ಆಗ್ಬಿಟ್ಟವನಿ. ಥೋ, ಅಲ್ಲ ನೀನಂತೂ ಉದ್ಧಾರ ಆಗಲ್ಲ ಕಣೋ. ನನಗೆ ಹಿಂಗೆ ಮಾಡಿ ನೀನು ಉದ್ಧಾರ ಆಗ್ತೀಯ ಅಂದರೆ ಖಂಡಿತ ಉದ್ಧಾರ ಆಗಲ್ಲ. ನೀನೆಂತ ನನ್ನ ಮಗ ಇರಬೇಕಲ್ಲ ಲೇ ಲೋಪರ್ ನನ್ನ ಮಗನೇ. ಥೂ, ಅಲ್ಲ ನೋಡಿ ಇವಳು ಎಂಥ ಬದುಕು ಮಾಡ್ಯಾಳ. ನಮ್ಗಂತೂ ನೋಡಿ ಸಾಕಾದಂಗಾತು. ನಾವೇನೋ ಅಂದ್ಕೊಂಡಿದ್ವಿ, ಸೆನಕ್ಕಿದ್ದೇನೆ ಇಂಥ ತಂದುಬಿಟ್ಲಲ್ಲ. ಹಿಡ್ಕೊಂಡ್ರೆ ಅಪ್ಪ ಅಮ್ಮಂಗೆ ಕೆನ್ಗೆ ಹೊಡೆದಂಗಾತು. ನನಗೂ ಹಂಗೆ ಆಯ್ತು ನೋಡಿ. ಅಪ್ಪ ನನಗೆ ಅಷ್ಟಿಷ್ಟು ಒಂಥರ ಬೇಜಾರಾಗಲಿಲ್ಲ. ನನಗೆ ಇಷ್ಟೊಂದೆಲ್ಲ ನಿನ್ನ ಮನ್ಸಿಗೆ ಬೇಜಾರಾಗಿದೆಯಾ ಅಂತಂದ್ರೆ ನೀನಂತೂ ಉದ್ಧಾರ ಆಗಲ್ಲ. ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ವಿ. ನಾನು ಹೆಂಗೆ ಮದುವೆ ಮಾಡೋಣ ಎಲ್ಲ ಚೆನ್ನಾಗಿ ಮಾಡ್ಕೊಂಬನ ಬಿಡು ಅಂತೇಳಿ. ಅಲ್ಲ ರಮ್ಮಗೆ ಚೆನ್ನಾಗಿಲ್ಲ ಅಂಬೋದು ಮನ ಮರ್ಯಾದೆ ಬಿಡ್ವಿ. ರಮ್ಮಗೆ ನೋಡ್ರಿ ಚೆನ್ನಾಗಿಲ್ಲ, ಇವ್ನು ನೋಡಿದ್ರೆ ಇಲ್ಲಿ ಮದುವೆ ಆಗ್ಯವಳಲ್ಲ, ಮನ ಮರ್ಯಾದೆ ಇಲ್ದಾಳ. ಅವರಪ್ಪ ದುಡ್ದಿರೋದೆಲ್ಲ ಬರೀ ಆಸ್ಪತ್ರೆ BP ಶುಗರು ಅಂತ ಅಮ್ಮಗೆ ಆಸ್ಪತ್ರೆಗೆ ಇಕ್ಕದೇ ಆಗುತ್ತೆ. ಅಮ್ಮನ ಬಗ್ಗೆ ಸ್ವಲ್ಪನೇ ಯೋಚನೆ ಮಾಡ್ದಂಗೆ ಮದುವೆ ಆಗಿದೆಯಲ್ಲ, ತಡಿ ನಿನಗೆ ಇದ್ದಾವೆ. ತಡಿಯೇ ಮಾಡ್ತೀನಿ, ತಡಿ ಸರಿಯಾಗಿ ಮಾಡ್ತೀನಿ ನಿನಗೆ. ನೋಡಿದ್ರಲ್ಲ ವೀಕ್ಷಕರೇ, ಸುನಂದಾಗೆ ಫುಲ್ ಶಾಕು ನೋಡ್ಬಿಟ್ಟು. ಏನು ಹಿಂಗೆ ಮದುವೆ ಆಗ್ಬಿಟ್ಟು ಕರ್ಕೊಂಬಂದ್ರಲ್ಲ ಅಂತೇಳಿ ಫುಲ್ ಶಾಕ್ ಆಗ್ಬಿಟ್ಟೈತಿ.
ನೋಡಿ ಅವಳಿಗೆ ಒಂಥರ ಸಡನ್ನಾಗಿ ಇವಾಗ ತಡ್ಕಮಕ್ಕಾಗ್ತಾ ಇಲ್ಲ, ಅಷ್ಟು ಸಿಟ್ಟು ಬತ್ತೈತೆ. ಏನು ಮಾತಾಡಬೇಕು ಏನು ಮಾತಾಡೋಣ ಅಂತಲೇ ಗೊತ್ತಾಗ್ತಿಲ್ಲ ಅವಳಿಗೆ, ಹಂಗಾಗ್ಬಿಟ್ಟೈತಿ. ನೋಡಿ ಏನಪ್ಪ ಹಿಂಗಾಯ್ತು ಅಂತೇಳಿ ಬಹಳ ಇದು ಮಾಡ್ತಾ ಇದ್ದಾಳೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.